ಮಸ್ತ್ ಆಗಿತ್ತು ನೋಡ್ರಿ ನನಗೆ ಚಿಕನ್ 65 ಅಂಗಡಿ ತೆಗಿಬೇಕು ನೋಡುವ ಹೋಗುದೇ ಇವತ್ತಾಗಿಲ್ರಿ ಮತ್ತು ಇವರು ಎಕ್ಸಾಮ್ ಅದಾವ್ರಿ ಅಲ್ಲಿ ಏನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅಭ್ಯಾಸ ನಡೆದೈತ್ರಿ ಇವ್ರದ್ದು, ಯಾಕಂದ್ರೆ ಎಕ್ಸಾಮ್ ಬಂದಾವಲ್ರಿ. ಈಗ ಮಾರ್ಚ್ 11ಕ್ಕೆ ಅಮ್ಮನ ಎಕ್ಸಾಮ್ ಅದಾವ್ರಿ ಮತ್ತು ಇವರು ಎಕ್ಸಾಮ್ ಅದಾವ್ರಿ. ಅಲ್ಲಿ ಏನು ಮಾಡಾಕತ್ತಿ ಇದು ಮಾರ್ಚ್ 11ಕ್ಕೆ ಇವ್ರದ್ದು ಎಕ್ಸಾಮ್ ಅದಾವ್ರಿ. ಅಮ್ಮನ ಅದಾವ್ರಿ. ಅಮ್ಮಂದಾರೆ ಜೋರು ಐತೆ ಬಿಡ್ರಿ ಓದುದ್ರಿ, ಖುಷಿಯಿಂದ ಜೋರು ನಡೆದೈತ್ರಿ. ನಮ್ಮ ಸುಲ್ತು ನೋಡ್ರಿ ಎಲ್ಲಿ ಕೂತಾನ್ರಿ, ಚಿಂಟು ಸುಲ್ತು ಹೊರಗೆ ಹೋಗ್ಯಾನ್ರಿ. ಮತ್ತು ಅದೇ ಬತ್ರಿ ಗ್ಯಾಸ್ ನೋಡ್ರಿ ಎಷ್ಟು ಜೋರು ಐತ್ರಿ ಗ್ಯಾಸ್. ಈ ಥರ ಆಗಾಕತ್ತಿತ್ತು ಅಂಥೇಳಿ ತೆಗ್ದಿದ್ದೆ ರೀ, ಹೊಸ ಗ್ಯಾಸ್ ತೊಗೊಂಬಂದಿದ್ದೇವ್ರಿ. ಅದು ಲೀಕೇಜ್ ಆಗಾಕತ್ತೈತ್ರಿಪ್ಪ. ಅದು ಗ್ಯಾಸ್ ಚಾಲು ಮಾಡೋಕ್ಕೆ ಅಂಜಿಕೆ ಬರಾಕತ್ತೈತಿ. ಅದಕ್ಕೆ ಅದು ತೆಗೆದು ಅಲ್ಲಿ ಕೆಳಗೆ ಇಟ್ಟೀನಿ. ಯಾಕಂತಂದ್ರೆ ಹೋಗೋದಾಗಿಲ್ರಿ ನನಗೆ ಅಂಗಡಿಗೆ. ಯಾಕಂತಂದ್ರೆ ಸುಮ್ಮನೆ ಅದು ಲೀಕೇಜ್ ಆಗಾಕತ್ತೈತ್ರಿ, ಚಾಲು ಮಾಡೋಕೆ ಅಂಜಿಕೆ ಬರಾಕತ್ತೈತಿ. ಈಗ ಇದು ಚಾಲು ಮಾಡೀನಿ, ಮತ್ತೆ ತೆಗೆದು ನಮ್ಮ ಮನೆಯವ್ರು ಮ್ಯಾಗ ಇಟ್ಟಿದ್ದೇವ್ರಿ ಇದು, ಮತ್ತು ಇದು ಚಾಲು ಮಾಡೀನಿ ರೀ. ಇದ್ರಿಲ್ಲಕ್ಕೆ ಹಾಗೆ ಮಾಡು ಅಂಥೇಳಿ ನಂಗೆ ಹೋಗೋದೇ ಇವತ್ತಾಗಿಲ್ರಿ. ಈಚೆ ಕಡೆ ಸ್ವಲ್ಪ ಜೋರು ಐತ್ರಿ, ಈಚೆ ಕಡೆ ಸ್ವಲ್ಪ ಇದು ಮಾಡ್ತೀನಿ ರೀ, ಚಿಕನ್ 65 ರೀ. ಅದು ಚಲೋ ಕಾಣ್ತೈತೇನು, ಇದು ಚಲೋ ಕಾಣ್ತೈತ್ರಿ ಅಲ್ಲಿ ನೋಡ್ರಿ. ಈ ಥರ ಇಟ್ಟೇನೆ ನೋಡ್ರಿ. ಇದೊಂದು ಕುಂದಿಸೋದು ಆಗಿಲ್ರಿ. ಯಾವಾಗ ಕುಂದಿಸೋದು ಆಗ್ತೈತೋ ಏನೋ ಹಿಂದ್ಗಡೆ ನೋಡ್ಬೇಕ್ರಿ. ಮತ್ತು ಅದೇ ಗ್ಯಾಸ್ ಇಟ್ಟಿವ್ರಿಪ್ಪ. ಯಾಕಂತಂದ್ರೆ ಅದು ಭಾಳ ಲೀಕೇಜ್ ಆಗಾಕತ್ತೈತ್ರಿ. ಹಂಗಂಥೇಳಿ ಇದೇ ಗ್ಯಾಸ್ ಚಾಲು ಮಾಡಿಲ್ಲ. ಬದಿನ ಅದು ಅಂಗಡಿಗೆ ಒಯ್ಬೇಕಂತಂದ್ರೆ ಅಲ್ಲಿ ತೊಗೊಂಬಂದೀವಲ್ರಿ, ಅಲ್ಲಿ ಒಯ್ಬೇಕಂದ್ರೆ ಅದು ಆಗೇ ಇಲ್ರಿ. ನೋಡ್ಬೇಕ್ರಿ ಯಾವಾಗ ಒಯ್ಬೇಕು. ಗ್ಯಾರಂಟಿ ಕಾರ್ಡ್ ಕೊಟ್ಟಾರಿ, ನೋಡ್ಬೇಕ್ರಿ ಒಯ್ದು ತರಿಸ್ಬೇಕು ನೋಡ್ರಿ. ಈಗ ಬನ್ನಿರಿ, ಈಗ ಚಿಕನ್ 65 ಬೇಡಾಳ್ರಿ ಅಮ್ಮ ಮಾಡನ್ರಿ. ನಾನು ಏನು ಮಾಡಾಕತ್ತೀನಿ ಅಂತಂದರೆ ಚಿಕನ್ 65ಗೆ ಮಸಾಲೆ ಎಲ್ಲ ರೆಡಿ ಮಾಡಾಕತ್ತೀನಿ ರೀ. ಕೊತ್ತಂಬರಿ ಮತ್ತು ಇಲ್ಲಿ ಅನ್ನಕ್ಕೆ ಇಟ್ಟೀನಿ ರೀ. ಮಕ್ಕಳೆಲ್ಲ ಬರ್ಕೊಟ್ಟು ಕೂತಾರೆ ಹೊರಗೆ. ಆಕಿ ಚಿಕನ್ 65ನ ಬೇಡ್ತಾರೆ ಮಕ್ಕಳು. ಮೊನ್ನೆ ನೋಡಿರಿಲ್ರಿ, ಹೊರಗಿನ ತೊಗೊಂಬಂದ್ರೆ ಇಷ್ಟೇ ಕೊಟ್ಟಾರೆ, 100 ರೂಪಾಯಿ ತೊಗೊಂಡಾರೆ. ಅಚ್ಚು ಮನೆಯಾಗೆ ತರಿಸಿ ಮಾಡ್ಬೇಕಂತ ತರಿಸೀನಿ ರೀ. ಅದಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು. ಮ್ಯಾಗೆ ಇರ್ತಿದ್ದೆ ಚಿಕನ್ ನೋಡಿದ್ರೆ ಹೂವು ಆಡ್ತಾವ್ರಿ. ಅವು ಮೊದಲೇ ಬೆಕ್ಕೆ ಬೇಕ, ಅದು ಮ್ಯಾಗ ಕೂತೈತ್ರಿ. ಎಗ್ ಮ್ಯಾಗ ಹೋಗಿ ಏರ್ತಿತ್ತೈತ್ರಿ. ಈಗ ಅನ್ನ ತಿಕ್ಕೊಂಡಿರಿ. ಒಂದು ಎಗ್ಗೆ ಸಾಕ್ರಿ, ಒಂದು ಎಗ್ ಕಾಣಿಸ್ಕೊಳ್ರಿ ಇದ್ರಾಗೆ. ಚಿಕನ್ ರೆಡಿ ಮಾಡ್ಕೊಂಡು ಇಡ್ತೀನಿ ಪಟ್ಪಟ್ ಅಂತ. ಎಲ್ಲ ಮಸಾಲೆ ಎಲ್ಲ ಇದ್ರಾಗ ಡಬ್ಬೆ ಹಾಕಿರ್ತೀನಿ ನಾನು. ಸಣ್ಣ ಸಣ್ಣ ಎಲ್ಲ ಮಸಾಲೆ ರೀ. ಫ್ಲೇವರ್ ನೋಡಿ ಚಿಕನ್ 65 ಮಸಾಲೆ ರೀ. ಅವು ಅಲ್ಲಿ ನಿಂತ್ರೆ ಜಲ್ದಿ ಸಿಗಲ್ರಿ. ಒಂದು ಡಬ್ಬೆ ಹಾಕಿದ್ರೆ ಜಲ್ದಿ ಸಿಗ್ತಾವ್ರು. ಸಿಕ್ ನೋಡ್ರಿ, ಎಕ್ಸ್ಟ್ರಾ ಐತ್ರಿ ಮನೆಯಾಗ.
ನಾ ಅಲ್ಲಿ ಇಟ್ಬಿಡ್ತೀನಿ ಅದಕ್ಕೆ ಸುಮ್ಮ ಡಬ್ಯಾಗ ಹಾಕಿಬಿಡ್ತೀನಿ. ಮೊದಲೆಲ್ಲ ಅಲ್ಲಿ ಇಲ್ಲೇ ಇಟ್ಟು ಇಲ್ಲೇ ಇಟ್ಬಿಡ್ತಿದ್ದೆ ಡಬ್ಯಾಗ ಹಾಕಿ. ಅಮ್ಮ ನೋಡ್ರಿ ಇಲ್ಲಿ ಏನು ನಡೆದೈತಿ. ಅಮ್ಮ ಮಾಡಕತ್ತಾಳ ನೋಡ್ರಿ, ಇರ್ತಾವ ನೋಡ್ರಿ. ರೆಡಿ ಮಾಡಿಲ್ಲ ರೆಡಿ. ಹಾಂ ಫಸ್ಟ್ ನೋಡ್ರಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತಾಳ್ರಿ. ಆಮೇಲೆ ಒಂದೇ ಎಗ್ ರೀ, ಒಂದು ಎಗ್, ಚಿಕನ್ 65 ಮಸಾಲ. ನೋಡ್ರಿ ಇದು ತಗೊಂಡೆ ನೋಡ್ರಿ ನಾವು. ಮತ್ತು ಇದು ತಗೋ ಹಾಂ ದಾ ಮಮ್ಮಿ ಇದು ಹಾಕ್ತೀನಿ. ಚಿಕನ್ 65 ಮಸಾಲ ಹಾಕಕತ್ತಾಳ್ರಿ. ಈ ಕಡೆ ಅನ್ನ ರೆಡಿ ಆಗೈತಿ. ಮಧ್ಯಾಹ್ನದಾಗ ಅನ್ನ ಸಾರ ಮಾಡಿದ್ದೆ ಅಲ್ಲಿ ಕುಕ್ಕರ್ನಾಗ. ಇದು ಅರ್ಧ ಕಿಲೋದು ಹಾಕ್ತಾರಿ, ನಾ ಅರ್ಧನೇ ಹಾಕಿನ್ರಿ. ಇದಕ್ಕೆ ಒಂದು ಪ್ಯಾಕೆಟ್ ಅರ್ಧ ಕಿಲೋಕ್ ಹಾಕ್ತಾರಿ, ನಾ ಸ್ವಲ್ಪ ಹಾಕಿನ್ರಿ. ಇದಕ್ಕೆಲ್ಲ ಇದು ಕಲ್ಸ್ಕೊಂಡ್ಬಂದಿ. ಇದು ಹಾಕಲ್ಲೇನು? ಅದು ಹಾಕ್ತಾರಲ್ಲ ಕೊತ್ತಂಬರಿ ಇವಾಗ ಹಾಕ್ತೀನಿ ನೋಡು. ಆಮೇಲೆ ಹಾಕ್ತಾರಲ್ಲ. ಕೈಯಾಗ ಹಿಡ್ಕೊಂಡು ಇತ್ತೀನಿ ನೋಡ್ರಿ ಇಲ್ಲಿ. ಹಾಕೊಂಡಿ ಹಾಕ್ಲಿ. ಹಾಂ ಸೀದಾ ಕೈ ಹಾಕ್ಬೇಕ ನೀನು? ಸೀದಾ ಕೈ ನಾನು ಈ ಕೈಯಾಗ ಹಿಡ್ಕೊಂಡು ಇರ್ತೀನಿ. ನಿನ್ನೆ ತಗೋ, ನಿನ್ನ ನಿನ್ನೆ ಹಾಕು. ಹೌದ್ರಿಪ್ಪ. ಒಂದು ಚಿಕನ್ 65 ಅಂಗಡಿ ತೆಗಿಬೇಕು ನೋಡಿ ಮಮ್ಮಿ. ತೆಗಿಯನ್ ನಡಿ. ಹೌದ್ರಿ ಫ್ರೆಂಡ್ಸ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಇದು ನೋಡ್ರಿ ಕೊತ್ತಂಬರಿ ಹಾಕಿದ್ರಿ, ಈ ಕರಿಬೇವು ಹಾಕಕತ್ತಾಳ್ರಿ. ಕರಿಬೇವು ಹಾಕಿದ್ರೆ ಟೇಸ್ಟ್ನೇ ಬೇರೆ. ಹ್ಞೂ ಮತ್ತು ಎಣ್ಣೆ ಬಿಸಿ ಇಡ್ಲೇನು ಹಾಕತಾನ? ಇಡ್ಲಿ. ಉಪ್ಪು ಹಾಕು. ಅಯ್ಯೋ ಜಾಡ ಸೇಮ ಅದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರಿ. ಸ್ವಲ್ಪ ಹಾಕ್ಬಿಡ್ತೀನಿ. ಬಿಡು, ಬ್ಯಾಡ ಸಾಕು ಬಿಡ ಅಮ್ಮ. ತಾಯಿಲಿ ನೀ ಅಲ್ಲೇ ಹಾಕೊಂಡು ಕೂತ್ರ. ನಾ ಎಣ್ಣೆ ಬಿಸಿ ಇಡ್ಲಿ. ಇನ್ನೊಂದು ಇದು ಹಾಕ್ತಾರಲ್ಲ, ಏನು ಹಾಕ್ತಾರೆ? ಫುಡ್ ಕಲರ್. ಫುಡ್ ಕಲರ್ ಆಪ್ಷನ್ ಇದ್ರೆ ಹಾಕೋಬಹುದು, ನಾವು ಹಾಕಲ್ಲ ಅಷ್ಟೇ. ನಡಿ ಅದಿಷ್ಟು ಹಾಕೊಂಡೇ ಬಿಟ್ಟು ಆಡ್ರಕ್ಕೆ. ಬಾರ್ಸಾಗ್ಬಿಡು. ಖಾರ ಆದ್ರೆ ಜಾಸ್ತಿ ಯಾರು ತಿನ್ನಲ್ಲ ಮನ್ಯಾಗ. ನಾ ತಿಂತೀನಿ. ನಿನಗೆ ಮಮ್ಮಿ ಅದು ಖಾರ ಆದ್ರೆ. ನನಗೆ ಚಲೋ ಐತಲ್ಲ ಹೊಸ ಚಿಕನ್ 65, ನಾನೇ ತಿಂದ್ಬಿಡ್ತೀನಿ. ಹೌದಲ್ರಿ? ಖಾರ ಆದ್ರೆ ತಿನ್ನಲ್ಲ ಅಂತಾಳ್ರಿ, ನಾನೇ ತಿಂದ್ಬಿಡ್ತೀನಿ ರೀ ಖಾರ ಆದ್ರೆ. ತಿಳ್ಸ್ಕೊಂಡೆ ನೋಡಿ. ನೋಡ್ರಿ ಇದ್ರ ಕಲರ್ ರೀ. ಈಗ ಎಣ್ಣೆ ಬಿಸಿ ಇದಕ್ಕೆ 10 ನಿಮಿಷ ಮುಚ್ಚಿಡನ್ರಿ. ಎಲ್ಲ ಇದ್ರೊಳಗೆ ಮಿಕ್ಸ್ ಆಗ್ಲಿ ರೀ ಚಿಕನ್ ಒಳಗ್ರಿ. ಮೇಡಮ್ ಅವ್ರು ಮಾಡಕತ್ತಾರ ನೋಡ್ರಿ. ಈಗ ಅವ್ರಿಗೆ ಹಚ್ತೀವ್ರಿ ಸುಟ್ಯಾಗೆಲ್ಲ ಅವರಿಗೆ ಅಡಿಗೆ ಹಚ್ಚುದ್ರಿ. ಹೋಮ್ವರ್ಕ್ ಕೊಟ್ಟಿರ್ತಾರ ಮಮ್ಮಿ. ಹೋಮ್ವರ್ಕ್ ನೀವ್ ಮಾಡಿ ನಾ ಅಡಿಗೆ ಮಾಡ್ತೀನಿ. 1 ತಿಂಗಳು ಹೋಮ್ವರ್ಕ್ ಮಾಡೋದ್ರಿ, 1 ತಿಂಗಳು ಅಡಿಗೆ ಮಾಡೋದ್ರಿ. ಹೌದಿಲ್ರಿ? ಹೋಮ್ವರ್ಕ್ ನಾ 10 ದಿವಸ ಒಳಗೆ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಅವರು ಕಲಿಬೇಕಲ್ರಿ. ಈಗ ಆಗ್ಬಿಡ ಮಮ್ಮಿ, ಎಣ್ಣೆ ಬಿಸಿ ಇಡು. ನೋಡ್ರಿ ಅಡಿಗೆ ಮಾಡು ಅದು ಮಾಡೋಣ ಮಾಡಲ್ರಿ ಅವರು. ನಿಮ್ಗೂ ರೀ ಫ್ರೆಂಡ್ಸ್ ಚಿಕನ್ ನೋಡ್ರಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟೀನ್ರಿ ಸಣ್ಣ ಕಡೆ ಆಗ್ರಿ. ನಾನು ಓಡಾಡ್ತೀನಿ ರೀ. ಬಿಸಿ ಇತ್ತಲ್ರಿ? ಬಿಸಿ ಆಗಿತ್ತು. ಆಗೈತೆ ಮಮ್ಮಿ. ಕೆಳಗೆ ಜೋರ್ ಇಡಲ್ಲ, ಈಚೆ ಕಡೆ ಸ್ವಲ್ಪ ಜೋರ್ ಐತ್ರಿ. ಅಲ್ಲಿ ನೋಡ್ರಿ ಜೋರ್ ಅಂದ್ರೆ ಅಷ್ಟೇ ಲಾಸ್ಟ್ ರೀ ಇದ್ರದ್ದು. ಈಗ ಬಿಡ್ಲಿ ಮಮ್ಮಿ ಒಂದು ಬಿಡು ನೋಡೋದು ಹೆಂಗತ್ತೈತಿ. ಎಣ್ಣೆ ಬಿಸಿ ಆಯ್ತು ನೋಡು ಗರಂ. ನಂದು ಸಣ್ಣದು ಏನು ಬಿಡ್ತೀನಿ ಚಿಕನ್. ನೋಡ್ರಿ ಮಮ್ಮಿ ಅದು ಇದು ಸ್ಪೂನ್ ಇಲ್ಲ ಐತಲ್ಲ ಅಲ್ಲಿ ಮಮ್ಮಿ, ಅಲ್ಲಿ ಅದರಲ್ಲೇ ಎದ್ದಾಕಿ ಅದು. ಜಲ್ದಿ ತೊಗೊಂಡ್ ಬರ್ಬೇಕಾ? ಒಂದು ಹಾಕಿದ್ರೆ ತಿರುಗಿಸ್ಬೇಕು. ಇನ್ನೊಂದು 2-3 ಹಾಕಿ ಮಮ್ಮಿ ಅದೊಂದು ಆಗ್ಲಿ. ಆಯ್ತಲ್ಲ ಆಗ್ತೈತಿ. ಯಾಕೆ ಹಾಕಲ್ಲ? ಎಣ್ಣೆ ಬಿಸಿ ಆದ್ರೆ ಹಾಕಲ್ಲೇನ? ಹಾಕ್ಬಿಡು. ನೋಡ್ರಿ ಇಲ್ಲಿ ಹಾಕು. ನೀನು ಬೇಡಮ್ಮ, ನೀ ಬರೀ ತಿನ್ನಾಕತ್ತಿ. ನೀ ಬರೀ ತಿನ್ನಾಕತ್ತಿ.
ಅಷ್ಟು ನಿಂದ್ರೆ ತಿರುಗಿಸಮ್ಮ. ಮನೆಯಲ್ಲಿ ಮಾಡಿ ತಿನ್ನಿ ಫ್ರೆಂಡ್ಸ್. ಒಬ್ಬೊಬ್ರು ನೋಡಿ ಫ್ರೆಂಡ್ಸ್, ಒಬ್ಬೊಬ್ರು ಆಡ್ತಾರೆ ಮನೆಯಲ್ಲಿ ಮಾಡೋದು ಬಹಳ ಕಠಿಣ, ಅದಕ್ಕೆ ಹೊರಗಿಂತ ತರ್ತದೆ. ಇಷ್ಟು ಮಾಡೋದು ಸುಲಭ. ಹಂಗಿಲ್ಲ, ನಾಯಿ ಮನೆ ಹೊರಗ್ಲಿಂದ ತಗೊಂಬದ್ಲ ಬ್ಯಾಸರಾಗಿ. ಅದೇನು ಮಾಡೋದು. ಒಬ್ರು ಬ್ಯಾಸರ ಆಗಿಲ್ಲ ಅಂದ್ರೂ ಹೊರಗಡೆದಿಂದ ತೊಗೊಂಬಂದು ತಿಂತಾರೆ. ಹೌದಲ್ಲ, ಬ್ಯಾಸರ ಆದಾಗ ಅಷ್ಟೇ ನಾವು ಹೊರಗಡೆ ರೀ. ಬ್ಯಾಸರ ಆಗ್ಲಿಕ್ಕಂದ್ರೆ ನೋಡಿರಿ ಎಂಜಾಯ್ ಮಾಡ್ಕೊತೆಲ್ಲ ಮಾಡಿ ತಿಂದ್ಬಿಡ್ತೀವ್ರಿ. ಹೌದಿಲ್ಲಮ್ಮ? ಹೌದು. ಎಷ್ಟು ದೊಡ್ಡದೈತಿ ಈಗ ಹಾಕ್ಬೇಕಾದ್ರೊಳಗೆ. ಮತ್ತೆ ಈಗ ಇಷ್ಟೆಲ್ಲ ರೆಡಿ ಆಗಿದ್ರಿ. ಈಗ ವಾವ್, ಚಿಕನ್ 65 ಸುಮ್ಮನೆ ಅದಕ್ಕೆ ಹೇಳ್ಬೇಕ್ರಿ. ಮೊನ್ನೆ ಹೋಟೆಲ್ದಿಂದ ತೊಗೊಂಬಂದು ತಿಂದಿದ್ದೇವಲ್ರಿ, ಅದು ಟೇಸ್ಟ್ ಇದ್ದಿದ್ದಿಲ್ರಿ. ಇದು ಟೇಸ್ಟ್ ಮಸ್ತ್ ಐತ್ರಿ. ನಾ 2 ತಿಂದಿನಿ ರೀ. ಈಗ ನಿಂತ್ಕೊಂಡೆ ಇಲ್ಲೇ ನಿಂತ್ಕೊಂಡು 2 ತಿಂದಿನಿ ರೀ ನಾನು. ಈ ಪೀಸ್ ಮಸ್ತ್ ಆಗಿತ್ತು ನೋಡ್ರಿ ಫ್ರೆಂಡ್ಸ್. ಮೊನ್ನೆ ತೊಗೊಂಬಂದಿದ್ದೀವಲ್ರಿ, ಅದು ಸನ್ನೆ ಇದ್ದಿದ್ದಿಲ್ರಿಪ್ಪ. ಸುಮ್ಮನೆ ಅದಕ್ಕೆ ಹೇಳಬೇಕು. ಸುಮ್ಮನೆ ಕಿರಿಕಿರಿ ಹಚ್ತಾಳ್ರಿ ಆಕಿ, ತೊಗೊಂಬ ಅಂಥೇಳಿ. ಇನ್ನೂ ಸ್ವಲ್ಪ ಐತ್ರಿ ನೋಡ್ರಿ. ನೋಡ್ರಿ ನೋಡ್ರಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಚಿಕನ್ 65 ನೋಡ್ರಿ. ಇಲ್ಲಿ ಮಸ್ತ್ ಟೇಸ್ಟ್ ಆಗಿತ್ತು ನೋಡ್ರಿ. ಇಲ್ಲಿ ಮಸ್ತ್ ಆಗಿತ್ತು ರೀ. ಈ ಥರ ನೀವು ಮನೆಯಲ್ಲಿ ಮಾಡಿ ಸಿಂಪಲ್ಲಾಗಿ ಭಾಳ ಟೇಸ್ಟ್ ಆಗ್ತೈತ್ರಿ. ಹೊರಗಿನಿಂದ ಏನ್ರಿಪ್ಪ ಅದು ಏನು ತಿನ್ನೋದು ಏನೋ, ಅದ್ರ ಭಾಳ ಮಸ್ತ್ ಆಗಿತ್ತು ನೋಡ್ರಿ. ನಾನು ಈಗ ನಿಂತ್ಕೊಂಡೆ 2 ನಿಮಿಷ ತಿಂದೀನಿ ನೋಡ್ರಿ. ಈಗ ನೋಡ್ರಿ ಮಸ್ತ್ ಆಗೈತಿ. ನೀವು ಇದೇ ಥರ ಮಾಡಿ.